ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024ರ ನವೆಂಬರ್ 25ರಲ್ಲೇ ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವರು ಹೇಗೆ ಮಾಡಿದ್ರು? ನವೆಂಬರ್ 25, 2024ರಲ್ಲೇ ಈ ಆದೇಶ ಮಾಡಿದೆ ಸರ್ಕಾರ. ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024ರ ನವೆಂಬರ್ 25ರಲ್ಲೇ ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವರು ಹೇಗೆ ಮಾಡಿದ್ರು? ನವೆಂಬರ್ 25, 2024ರಲ್ಲೇ ಈ ಆದೇಶ ಮಾಡಿದೆ ಸರ್ಕಾರ. ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024ರ ನವೆಂಬರ್ 25ರಲ್ಲೇ ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವರು ಹೇಗೆ ಮಾಡಿದ್ರು? ನವೆಂಬರ್ 25, 2024ರಲ್ಲೇ ಈ ಆದೇಶ ಮಾಡಿದೆ ಸರ್ಕಾರ. ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024ರ ನವೆಂಬರ್ 25ರಲ್ಲೇ ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವರು ಹೇಗೆ ಮಾಡಿದ್ರು? ನವೆಂಬರ್ 25, 2024ರಲ್ಲೇ ಈ ಆದೇಶ ಮಾಡಿದೆ ಸರ್ಕಾರ.
ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024 ನವೆಂಬರ್ 25 ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನು ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವ್ರು ಹೇಗೆ ಮಾಡಿದ್ರು? ನವೆಂಬರ್ 25, 2024 ಈ ಆದೇಶ ಮಾಡಿದೆ ಸರ್ಕಾರ. ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಸ್ಪೀಕರ್ ಕಚೇರಿ ನೇರ ನೇಮಕಾತಿ ಮಾಡದಂತೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. 2024 ನವೆಂಬರ್ 25 ಈ ಆದೇಶ ಹೊರಡಿಸಲಾಗಿತ್ತು. ಆದೇಶವನ್ನ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ. ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮ ಬಾಹಿರವಾಗಿ ಈ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಹಿಂದೆ ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನ ಮೀರಿ ನೇರ ನೇಮಕಾತಿಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆದಿರುವಂಥದ್ದು ಇದು ತಪ್ಪು. ಸ್ಪೀಕರ್ ಕಚೇರಿಗೆ ನೇಮಕಾತಿ ಮಾಡಿಕೊಂಡು ಆದೇಶವನ್ನು ಈಗ ಹೊರಡಿಸಲಾಗಿದೆ. ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಿಲ್ಲ, ನೇರ ನೇಮಕಾತಿ. ಆದರೆ ಇವ್ರು ಹೇಗೆ ಮಾಡಿದ್ರು? ನವೆಂಬರ್ 25, 2024 ಈ ಆದೇಶ ಮಾಡಿದೆ ಸರ್ಕಾರ. ಆದೇಶ ಸರ್ಕಾರ ಮಾಡಿದ ಮೇಲೂ ಸ್ಪೀಕರ್ ಕಚೇರಿಯಲ್ಲಿ ನೇರ ನೇಮಕಾತಿ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದ್ರೆ ಅಂತ ಈಗ ಚರ್ಚೆ ಆಗ್ತಾ ಇದೆ.